ಮೊಬೈಲ್ ಕಳ್ಳತನವಾದದ್ದನ್ನ ನೀವು ಕೇಳೇ ಇರ್ತೀರಿ. ಆದ್ರೆ ಮೊಬೈಲ್ ಟವರ್ ಕಳ್ಳತನವಾದದ್ದನ್ನ ಯಾವತ್ತಾದ್ರೂ ಕೇಳಿದಿರ ನೀವು? ಅದು ಬರೋಬ್ಬರಿ 132 ಅಡಿ ಎತ್ತರ ಇರುವ ಮೊಬೈಲ್ ಟವರ್ ಕಳ್ಳತನ ಆಗಿತ್ತೆ. ಬಿಹಾರ ರಾಜ್ಯದ ಬಕ್ಸಾರ್ ಜಿಲ್ಲೆಯ ಡುಮ್ರಾವ್ ಎಂಬ ಗ್ರಾಮದಲ್ಲಿ ಈ ಪ್ರಕರಣ ಕಂಡು ಬಂದಿತ್ರಿ. ಏನಾಗಿರ್ತೈತಿ ಅಂದ್ರ ಬಹಳ ದಿವಸಗಳಿಂದ ಒಂದು ಟವರ್ ಬಂದ್ ಬಿದ್ದಿರ್ತೈತ್ರಿ. ಅವಾಗ ಏನಾಗಿರ್ತೈತಿ, ಕಂಪನಿಯವ್ರು ಬಂದಿರ್ತಾರ್ರಿ ರಿಪೇರಿ ಮಾಡ್ಬೇಕಂತ. ಆದ್ರೆ ಅಲ್ಲಿ ಟವರ್ ಮತ್ತು ಜನರೇಟರ್ ಎರಡೂ ಇರುವುದಿಲ್ಲ. ಅದಾದ ನಂತರ ಅವ್ರು ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಟ್ ಪೊಲೀಸರಿಗೆ ಹೋಗಿ ದೂರ ದಾಖಲೆ ಮಾಡ್ತಾರೋ. ಪೊಲೀಸರಿದ್ದವ್ರು ಏನ್ ಮಾಡ್ತಾರೋ ಸ್ಥಳೀಯ ಜನರಿಗೆಲ್ಲ ಕೇಳ್ತಾರ, ಇಲ್ಲಿ ಒಂದು ಟವರ್ ಮತ್ತು ಜನರೇಟರ್ ಇತ್ತು ಮತ್ತೆ ಏನಾಗಿತ್ತ. ಆದ್ರೆ ಅಲ್ಲಿರೋ ಸ್ಥಳೀಯರು ಏನ್ ಹೇಳ್ತಾರಂದ್ರ, ಕೆಲವು ದಿನಗಳ ಹಿಂದೆ ಕಂಪನಿಯವರು ಬಂದಿರು ಮತ್ತೆ ಟವರ್ ಮತ್ತು ಜನರೇಟರ್ನ ರಿಪೇರಿ ಮಾಡಕ ತಗೊಂಡ್ ಹೋಗಿದಾರಂತೆ. ಆದ್ರೆ ಅಲ್ಲಿ ರಿಪೇರಿ ಮಾಡಕತ್ತ ಬಂದವ್ರು ಯಾರು ಹೇಳ್ರಿ, ನಿಜವಾದ ಕಳ್ರ ಅವರ ಇರ್ತಾರ. ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದವರು ಲೋಕಲ್ ಜನನ. ಯಾಕೆಂದ್ರೆ ಅವ್ರು ಅಂತಾರ್ರಿ, ಇದನ್ನ ನಾವು ರಿಪೇರಿ ಮಾಡ್ತೀವಿ ಅಂದ ನಂತರ ಲೋಕಲ್ದವ್ರೆಲ್ಲ ಸಪೋರ್ಟ್ ಮಾಡಿ 137 ಅಡಿ ಟವರ್ ಅನ್ನ ಕಟ್ ಮಾಡಿ ಲಾರಿಗೆ ತುಂಬ್ಕೊಂಡು ಹೋದ್ರು. ಲಾಸ್ಟ್ ಜನರೇಟರ್ ಕೂಡ ತಗೊಂಡು ಹೋದ ನಂತರ ಕೂಡ ಅಲ್ಲಿಯ ಸ್ಥಳೀಯರಿಗೆ ಗೊತ್ತೇ ಆಗಿಲ್ಲ ಇವ್ರು ಕಳ್ಳರದ ಅರ್ಥ. ಯಾವಾಗ ಕಂಪನಿಯವ್ರು ಬಂದ್ರು, ಪೊಲೀಸರು ದೂರ ದಾಖಲೆ ಮಾಡಿದ್ರು, ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದ್ರಲ್ಲ, ಅವಾಗ ಗೊತ್ತಾಯ್ತು ಬರೋಬ್ಬರಿ 137 ಅಡಿ ಟವರ್ ಅನ್ನ ಅದ್ರ ಜೊತೆ ಜನರೇಟರ್ ಅನ್ನ ಕೂಡ ಕಳ್ಳರು ಕಳ್ತನ ಮಾಡಿ ಹೋಗಿದ್ರು. ಅದು ರಾತ್ರಿ ಅಲ್ಲ, ಅದು ಹಗಲು ಹೊತ್ತಿನಲ್ಲೇ ತಗೊಂಡೋಗಿದಾರಂತ. ಅಂತ ಕ್ರಿಯೇಟಿವಿಟಿ ಮಂದಿದ್ದಿರ್ಬೇಕು ನೋಡ್ರಿ. ಮತ್ ಕಳ್ತನ ಮಾಡಿದವ್ರು ಬೇರೆದವ್ರು ಯಾರು ಅಲ್ಲ, ಬಿಹಾರ ರಾಜ್ಯದವ್ರದಾರ. ವಿಚಾರ ಮಾಡ್ರಿ ನೀವು. ಅಷ್ಟು ಕೂಡ ಅವ್ರಿಗೆ ಗೊತ್ತಾಗಿಲ್ಲ ಇವ್ರು ಕಳ್ಳರು ಅಥವಾ ಇವ್ರ ಕಂಪನಿ ಅವ್ರದ್ದು ಇರುತ್ತೆ. ಬಿಹಾರದಾಗ ಟವರ್ ಕಳ್ವದ್ದು ಇದ ಮೊದಲೇನಲ್ರಿ, 2022ದಾಗ ಕೂಡ ಇದೇ ಟೈಪ್ ಒಂದು ಘಟನೆ ಆಗಿತ್ತು. ಆದ್ರೆ ಅದಕ್ಕಿಂತ ಒಂದು ಭಯಾನಕ ಘಟನೆ ಏನಪ್ಪಾ ಅಂದ್ರ, 2022ದಾಗ ಬರೋಬ್ಬರಿ 60 ಅಡಿ ಉದ್ದದ ಕಬ್ಬಿಣದ ಸೇತುವೆಯನ್ನು ಕಳುವು ಮಾಡಿದಾರೆ. ಅದ್ ಯಾವ ಟೈಪ್ ಕಳುವು ಮಾಡಿದಾರೆ ಅನ್ನೋದ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ. ಅಲ್ಲಿ ತನಕ ನನ್ನ ಪೇಜಿಗೆ ಫಾಲೋ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗುಣ್ರಿ. ಧನ್ಯವಾದಗಳು.